ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಅಪಘಾತ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಡಿಕೇರಿಯಲ್ಲಿ ಆಗಿರುವಂತಹ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ನೇರವಾಗಿ ಗದ್ದೆಗೆ ಉರುಳಿದೆ. ಈ ಮೂಲಕ ಅಪಘಾತ ಆಗಿದೆ. ಮಡಿಕೇರಿಯ ಬೆಟ್ಟಗೇರಿಯ ಅಪ್ಪಂಗಳದಲ್ಲಿ ಆಗಿರೋ ಘಟನೆ ಇದು. ತಾಯಿ ಮಗ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 20 ಅಡಿ ಆಳದ ಗದ್ದೆಗೆ ಮಾರುತಿ ಕಾರು ಉರುಳಿ ಬಿದ್ದಿದೆ. ಅಪ್ಪಂಗಳ ನಿವಾಸಿ ಸಾಗರ್ ಅನ್ನೋರಿಗೆ ಸೇರಿದಂತಹ ಕಾರು ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕಾರಿನ ಸ್ಥಿತಿಗತಿಯನ್ನು ನೋಡ್ತಾ ಇದ್ದಾರೆ. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಬಿದ್ದ ಹೊಡೆತಕ್ಕೆ ಸಹಜವಾಗಿ ಫೋರ್ಸ್ ಆಗಿ ನಿಯಂತ್ರಣ ತಪ್ಪಿದ ತಕ್ಷಣ ಬಿದ್ದಿರುತ್ತೆ. ಗದ್ದೆಯಲ್ಲಿ ಬಿದ್ದಿದೆ. ರೋಡ್ಗೂ ಮತ್ತು ಗದ್ದೆಗೂ 20 ಅಡಿ ಆಳದ ಡಿಸ್ಟೆನ್ಸ್ ಇದೆ. ಕಾರೊಳಗೆ ಇದ್ದವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಮತ್ತು ಕಾರಲ್ಲಿ ಯಾವುದೇ ಡೀಸೆಲೋ ಪೆಟ್ರೋಲೋ ಲೀಕ್ ಆದಂಗೆ ಕಾಣಿಸ್ತಾ ಇಲ್ಲ. ಇಂಜಿನ್ ಲೀಕ್ ಆದಂಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಬೆಂಕಿ ಹೊತ್ಕೊಂಡಿಲ್ಲ. ಇಲ್ಲಾಂದರೆ ಸಾಮಾನ್ಯ ಸ್ಥಿತಿಯಲ್ಲಿ ಹೇಗಾಗುತ್ತೆ ಅಂದರೆ ಇಂಜಿನ್ ಸಮಸ್ಯೆ ಆಗುತ್ತೆ. ಪೆಟ್ರೋಲ್ ಲೀಕ್ ಆಗಿ ಆಟೋಮೆಟಿಕ್ಕಾಗಿ ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ನ್ಯಾರೋ ರೋಡ್ ಇತ್ತಾ ಅಥವಾ ಓವರ್ ಸ್ಪೀಡಲ್ಲಿ ಇತ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಸಿಗಬೇಕಾಗಿದೆ. ಬಟ್ ಇದೊಂದು ಸೆಲ್ಫ್ ಆಕ್ಸಿಡೆಂಟ್ ಅಂತ ಮಡಿಕೇರಿಯಿಂದ ಬರ್ತಿದ್ದು ಬರೋತ್ತಿಗೆ ಸ್ಟೇರಿಂಗ್ ಕಂಟ್ರೋಲ್ ಸಿಕ್ಕಿಲ್ಲ, ಬ್ಲಾಕ್ ಆಗಿಬಿಡ್ತು. ಆ ಕೆಳಗೆ ಪುಟ್ಟ ಕಾಯಿಗಳು. ಗಾಡೀಲಿ ಯಾರೆಲ್ಲ ಇದ್ರು? ನಾನು ತಾಯಿ ಅಂತ ಮಡಿಕೇರಿಯಿಂದ ಬರ್ತಿದ್ದು ಬರೋತ್ತಿಗೆ ಸ್ಟೇರಿಂಗ್ ಕಂಟ್ರೋಲ್ ಸಿಕ್ಕಿಲ್ಲ, ಬ್ಲಾಕ್ ಆಗಿಬಿಡ್ತು. ಆ ಕೆಳಗೆ ಪುಟ್ಟ ಕಾಯಿಗಳು. ಗಾಡೀಲಿ ಯಾರೆಲ್ಲ ಇದ್ರು? ನಾನು ತಾಯಿ ಅಂತ ಮಡಿಕೇರಿಯಿಂದ ಬರ್ತಿದ್ದು ಬರೋತ್ತಿಗೆ ಸ್ಟೇರಿಂಗ್ ಕಂಟ್ರೋಲ್ ಸಿಕ್ಕಿಲ್ಲ, ಬ್ಲಾಕ್ ಆಗಿಬಿಡ್ತು. ಆ ಕೆಳಗೆ ಪುಟ್ಟ ಕಾಯಿಗಳು. ಗಾಡೀಲಿ ಯಾರೆಲ್ಲ ಇದ್ರು? ನಾನು ತಾಯಿ ಅಂತ ಮಡಿಕೇರಿಯಿಂದ ಬರ್ತಿದ್ದು ಬರೋತ್ತಿಗೆ ಸ್ಟೇರಿಂಗ್. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಸೆಲ್ಫ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಏನು ಮಾಹಿತಿಗಳಿದೆ ಮತ್ತು ಗಂಭೀರವಾಗಿ ಏನಾದರೂ ಗಾಯಗಳಾಗಿದೆಯಾ ಅವ್ರ ತಾಯಿಗೆ? ಅವ್ರ ಸ್ಥಿತಿ ಹೇಗಿದೆ ಅಂತ? ಖಂಡಿತವಾಗ್ಲೂ ಮಮತಾ, ಕಾರೊಂದು ಚಾಲಕನ ನಿಯಂತ್ರಣ ಕಳೆದುಕೊಂಡು ವಾಹನ ಒಂದು ಪಲ್ಟಿಯಾಗಿರ್ತಕ್ಕಂಥದ್ದು. ಮಡಿಕೇರಿ ಮತ್ತು ಅಪ್ಪಂಗಡದ ರಸ್ತೆ ಸಮೀಪದಲ್ಲಿ ಇರ್ತಕ್ಕಂಥ ಗದ್ದೆಗೆ 20 ಅಡಿ ಆಳದ ಗದ್ದೆಗೆ ಈ ಒಂದು ಕಾರು ಉರುಳಿರ್ತಕ್ಕಂಥದ್ದು. ಆದ್ರೆ ಕಾರ್ನಲ್ಲಿ ಇರ್ತಕ್ಕಂಥ ತಾಯಿ ಮಗ ಯಾರಿದ್ದಾರೆ, ಸಾಗರ್ ಎಂಬುವರು ಸೇರಿರ್ತಕ್ಕಂಥ ಈ ಒಂದು ಕಾರ್ ಆಗಿರ್ತಕ್ಕಂಥದ್ದು. ಆದ್ರೆ ತಾಯಿ ಮತ್ತು ಮಗ ಸೇಫ್ ಆಗಿರ್ತಕ್ಕಂಥದ್ದು. ಆ ಕಾರ್ ಉರುಳು ಬಿದ್ದಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸಾರ್ವಜನಿಕರು ಆ ಕಾರನ್ನ ನೋಡಿರ್ತಕ್ಕಂಥದ್ದು. ಸ್ಥಳಕ್ಕೆ ತಕ್ಷಣವೇ ಧಾವಿಸಿ ಅವರ ಇಬ್ಬರನ್ನೂ ಕೂಡ ರಕ್ಷಣೆಯನ್ನ ಮಾಡಿದ್ದಾರೆ. ಆದ್ರೆ ಸಣ್ಣ ಪುಟ್ಟ ಗಾಯಗಳಿಂದ ಆಗಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಘಟನೆ ಸಂಬಂಧಿಸಿದಂತೆ ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್.